ಹಾಯ್ ಹಲೋ ನಮಸ್ತೆ. ಸೊ ಈ ವಿಡಿಯೋದಲ್ಲಿ ನಾನು ನನ್ನ ಸೀಮಂತ ಪ್ರೋಗ್ರಾಮಿಗೆ ನಾನು ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂಥೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದು ನಮ್ಮ ಮನೆಯವರು ಎಲ್ಲ ನಮ್ಮ ಫ್ಯಾಮಿಲಿಗೆ ಸಾರಿ ತೊಗೊಂಬಂದಿದ್ರು, ನನಗೆ, ಅಮ್ಮನಿಗೆ, ಹಾಗೆ ಇಬ್ಬರು ನಾದಿನಿಯರಿಗೆ. ಸೊ ಇದು ನಾರ್ಮಲ್ ಸಾರಿ ಕೂಡ ತೊಗೊಂಬಂದಿದ್ರು. ಇದರಲ್ಲಿ ನಾನು ಒಂದು ಪಿಕ್ ಮಾಡಿದ್ದೆ. ಸೊ ಆ ಸಾರಿನ ತೋರಿಸ್ತಾ ಇದ್ದೇನೆ. ಹಾಗೆ ಸಾರಿಗೆ ಕುಚ್ಚ ಕೂಡ ನಾನೇ ಕಟ್ಟಿದ್ದೇನೆ. ಫಾಲ್ಸ್ ತೊಗೊಂಡಿದ್ದೇನೆ, ಹಚ್ಚಬೇಕಷ್ಟೆ. ಸೊ ಈ ಟೈಮಲ್ಲಿ ಫಾಲ್ಸ್ ಎಲ್ಲ ಹಚ್ಚೋದು ಬೇಡ ಅಂತೇಳಿ ಹೊರಗಡೆ ಕೊಡುವ ಅಂತ ಇದ್ದೀನಿ. ಇಲ್ಲೇ ಪಕ್ಕದ ಮನೇಲಿ ಕೊಡ್ತೀನಿ. ಇದು ನೋಡಿ, ಕುಚ್ಚ ನಾನೇ ಕಟ್ಟಿದ್ದೀನಿ. 1 ವಾರ ತೊಗೊಂಡಿದ್ದೀನಿ ಕುಚ್ಚ ಕಟ್ಟೋಕ್ಕೆ. ಅಂದರೆ ಕಂಟಿನ್ಯೂಸ್ ಆಗಿ ಕೂತಿಲ್ಲ, ಕಾಲೇಜ್ ವರ್ಕ್ ಮುಗಿಸ್ಕೊಂಡು ಕೂತ್ಕೊಳ್ಳೋದೇ ಸ್ವಲ್ಪ ಟೈಮ್ ಆಗಿಲ್ಲ ನನಗೆ. ಸೊ ಈ ಸಲ ಇಂಥ ಇದಿದ್ರೂ ಲ್ಯಾಬಿದು ಒಂದು ಸ್ವಲ್ಪ ಜಾಸ್ತಿ ಕೆಲಸನೇ ಆಗೋಯಿತು. ಇದು ನೋಡಿ, ಇದು ಬ್ಲೌಸಿಗೆ ಈ ಥರ ಬೀಡ್ಸ್ ಇದು ಈ ಥರ ಹಾಕೋಣ ಅಂತೇಳಿ ಈ ಥರ ತೊಗೊಂಡಿದ್ದೀನಿ, ಇದಕ್ಕೆ ಮ್ಯಾಚಿಂಗ್ ಆಗಿ. ಸೊ ಆಲ್ಮೋಸ್ಟ್ ಮ್ಯಾಚ್ ಆಗಿದೆ, ಓಕೆ. ಸೊ ಚೆನ್ನಾಗಿ ಕಾಣ್ತಾ ಉಂಟು. ಇದನ್ನು ಬ್ಲೌಸ್ ಸ್ಟಿಚಿಗೆ ಕೊಟ್ಟಿದ್ದೇನೆ ಬ್ಯಾಂಗ್ಳೂರಲ್ಲಿ. ಸೊ ಬ್ಯಾಂಗ್ಳೂರಿಗೆ ಹೋದಾಗ ಅಲ್ಲೇ ಸ್ಟಿಚಿಗೆ ಕೊಟ್ಟು ಬಂದಿರೋ ಕಾರಣ ಅದು ಪಾರ್ಸಲ್ ಮಾಡ್ತಾರೆ. ಅದನ್ನು ಬಂದ ಮೇಲೆ ಸೊ ಹ್ಯಾಂಡಿಗೆ ಈ ಥರ ಇದನ್ನು ಹಾಕೋಣ ಅಂತೇಳಿ. ಹಾಗೆ ಈ ಗೋಲ್ಡ್ ಕಲರ್ ಕೂಡ ತೊಗೊಂಡಿದ್ದೇನೆ. ಸೊ ಇದು ಜುಮ್ಕಿ, ಇದು ಸಣ್ಣದೊಂದು, ಒಂದು ದೊಡ್ಡದೊಂದಿದೆ. ನೋಡೋಣ, ಆದರೆ ಇದನ್ನೇ ಚೂಸ್ ಮಾಡ್ತಾನೆ, ಇಲ್ಲದಿದ್ದರೆ ಬೇರೆ ಚೂಸ್ ಮಾಡ್ತಾನೆ. ಸರಬ್ ನೋಡಿ, ತುಂಬ ಚೆನ್ನಾಗಿದೆ. ಇದು ಕಂಪ್ಲೀಟ್ ಗ್ರೀನ್ ಅಂತಲೂ ಅಲ್ಲ, ಸ್ವಲ್ಪ ಸಿಲ್ವರ್ ಕಲರ್ ಶೇಡಲ್ಲಿ ಬರ್ತದೆ. ಹಾಗೆ ಇದೊಂದು ಬಳೆ ತೊಗೊಂಡಿದ್ದೇನೆ. ಇದಕ್ಕೆ ಇನ್ನೊಂದು ಬಳೆನೂ ತೊಗೊಂಡಿದ್ದೇನೆ, ಅದು ಇನ್ನೂ ಬರಬೇಕಷ್ಟೆ. ಸೊ ಇದಿಷ್ಟು ರೆಡಿ ಮಾಡ್ಕೋತಾ ಇದ್ದೇನೆ. ಸಾರಿ ಬ್ಲೌಸ್ ನೋಡಿ, ಈ ಸಲ ಅದೇ ಸಾರಿದ ಬ್ಲೌಸನ್ನು ನಾನು ಸ್ಟಿಚ್ ಮಾಡಿಸಿದ್ದೇನೆ, ರೆಡಿಮೇಡ್ ಏನು ತೊಗೊಂಡಿಲ್ಲ. ಸೊ ವೆರಿ ಸಿಂಪಲ್ಲಾಗಿ ನಾನು ಡಿಸೈನ್ ಮಾಡಿಸಿದ್ದೆ. ಸೊ ಡಿಸೈನ್ ವಿತ್ ಸ್ಟಿಚ್ಚಿಗೆ 2500 ರೂಪೀಸ್ ಆಯಿತು. ಬ್ಯಾಂಗ್ಳೂರಲ್ಲಿ ಸರ್ಪ್ರೈಸ್ ಲೇಡೀಸ್ ಶಾಪ್ ಇದೆಯಲ್ಲ, ಅಂದರೆ ಅದು ರೆಡಿಮೇಡ್ ಅಲ್ಲಿ ಬ್ಲೌಸಸ್ ಸಿಗ್ತದೆ. ನಾನು ಜಾಸ್ತಿ ಅಲ್ಲೇ ತೊಗೋತಾ ಇದ್ದೆ, ಅಲ್ಲೇ ಸ್ಟಿಚ್ ಮಾಡಿಸಿ ಕೂಡ ತಂದಿದ್ದೇನೆ. ಈ ಬೀಡ್ಸನ್ನು ನಾನು ಮೀಶೋದಿಂದ ಆರ್ಡ್ರ್ ಮಾಡಿದ್ದೆ, ಇದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತಾನೆ. ಸೊ ಇದನ್ನು ಯಾವ ರೀತಿ ಮಾಡಿದ್ದೇನೆ ಅಂತೇಳಿ ಇಲ್ಲಿ ತೋರಿಸಿದ್ದೇನೆ ನಾನು. ಹಾಗೆ ಸಪ್ರೇಟ್ ವಿಡಿಯೋ ಕೂಡ ಮಾಡಿದ್ದೇನೆ. ಸೊ ಇದು ನೋಡಿ, ಬ್ಲೌಸ್ ರೆಡಿ ಆಯಿತು. ಇನ್ನು ಮೇಕಪ್ ಐಟಮ್ಸು ನಾನು ಒಂದು 3-4 ಐಟಮ್ಸ್ ಅಷ್ಟೇ ಆನ್ಲೈನ್ ಪರ್ಚೇಸ್ ಮಾಡಿದ್ದೇನೆ. ಮಿಕ್ಕಿದೆಲ್ಲ ನನ್ನ ಹತ್ರ ಏನು ಅವೈಲೇಬಲ್ ಇದೆ ಅದನ್ನೇ ಯೂಸ್ ಮಾಡಿರುವಂಥದ್ದು. ಸೊ ಇದು ಮಾಯ್ಶ್ಚರೈಸರ್, ಅದೆಲ್ಲ ಲಿಪ್ಸ್ಟಿಕ್ ಇದೆಲ್ಲ ಕೂಡ ಇತ್ತು. ಸೊ ಪ್ರೈಮರ್ ಒಂದು, ಮತ್ತೊಂದು ಸೆಟ್ಟರ್, ಇದು ಮೇಕಪ್ ಸೆಟ್ಟರ್, ಇದೆರಡನ್ನು ನಾನು ಐಟಮ್ಸನ್ನು ತೊಗೊಂಡಿದ್ದೆ. ಇದು ಕೂಡ ಆನ್ಲೈನೇ ಪರ್ಚೇಸ್ ಮಾಡಿರುವಂಥದ್ದು. ಸೊ ಇದ್ರದ್ದು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ನಾನು ಲಿಂಕನ್ನು. ಸೊ ಇದಿಷ್ಟನ್ನು ರೆಡಿ ಮಾಡ್ಕೊಂಡಿದ್ದೆ. ಹಾಗೆ ಸೀಮಂತದ ದಿನ ಏನೆಲ್ಲ ಕ್ಲಿಪ್ಸು ಅದು ಇದೆಲ್ಲ ಬೇಕು ಅದೆಲ್ಲವೂ ಕೂಡ ಕಂಪ್ಲೀಟ್ ರೆಡಿ ಮಾಡ್ಕೊಂಡಿರ್ತಿದ್ದೆ. ಇಲ್ಲಿ ನೋಡ್ಬೋದು ನೀನು. ಸೊ ಇದಿಷ್ಟನ್ನೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೇನೆ. ಇದು ಕೂಡ ಮೀಶೋದಲ್ಲೇ ತೊಗೊಂಡಿರುವಂಥದ್ದು. ಸೊಂಟದ ಪಟ್ಟಿ ತೊಗೊಂಡಿದ್ದೆ, ಬಟ್ ನಾನು ಅದನ್ನು ವೇರ್ ಮಾಡಲಿಲ್ಲ ಆ ದಿನ. ಸೊ ಇದು ನೋಡಿ, ಇದಿಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ನಾನು ಏನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಸ್ವಲ್ಪ ಈಸಿ ಆಯಿತು. ಆ ದಿನವೇ ಎಲ್ಲ ರೆಡಿ ಮಾಡ್ಕೊಳ್ಳೋದು ಇದೆಲ್ಲ ಕಷ್ಟ ಆಗ್ತವೆ. ಸೊ ನೋಡಿ, ಬ್ಯಾಂಗಲ್ ಸೆಟ್ ನೋಡಿ. ಸೊ ಇದು ಎಲಿಫೆಂಟ್, ಇದು ಬ್ಯಾಂಗಲ್ಲು ತುಂಬ ಚೆನ್ನಾಗಿ ಕಾಣ್ತದೆ. ಇದು ಕೂಡ ಮೀಶೋದಿಂದ ತೊಗೊಂಡಿರುವಂಥದ್ದು. ಆನ್ಲೈನಲ್ಲಿ ನಾನು ತೊಗೊಂಡಿರೋ ಕಾರಣ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಸೊ ನೀವು ಕೂಡ ಟ್ರೈ ಮಾಡಿ ಅದನ್ನು. ಸೊ ಇದು ನೋಡಿ, ಸಾರಿ ಅಂತೂ ಫುಲ್ ಪ್ಲೇಟಿಂಗ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿರುವಂಥದ್ದು. ಸೊ ಇದು ನನ್ನ ಫೈನಲ್ ಲುಕ್ ಹೇಗಿತ್ತು ಅಂಥೇಳಿ ನಾನು ನಿಮಗೆ ತೋರಿಸ್ತೇನೆ. ಹಾಗೆ ಸೀಮಂತದ ವಿಡಿಯೋವನ್ನು ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.